ನಮಸ್ಕಾರ. ಕೈಗಾರಿಕಾ ತ್ಯಾಜ್ಯವನ್ನು ಲಾಭದಾಯಕ ಸಂಪನ್ಮೂಲವಾಗಿ ಪರಿವರ್ತಿಸುವ ಬಗ್ಗೆ ನಾವು ಇಂದು ಮಾತನಾಡಲಿದ್ದೇವೆ. ತ್ಯಾಜ್ಯದಿಂದ ಸಂಪತ್ತು ಎಂಬ ಈ ಪರಿಕಲ್ಪನೆಯ ಬಗ್ಗೆ ತಿಳಿದುಕೊಳ್ಳೋಣ. ಕೈಗಾರಿಕಾ ತ್ಯಾಜ್ಯವನ್ನು ಲಾಭದಾಯಕ ಉತ್ಪನ್ನಗಳಾಗಿ ಪರಿವರ್ತಿಸುವ ವೃತ್ತಾಕಾರದ ಆರ್ಥಿಕತೆಯ ಪರಿಕಲ್ಪನೆಯನ್ನು ಪರಿಚಯಿಸಲು ನಾವು ಇಲ್ಲಿದ್ದೇವೆ. ಒಂದು ಕ್ಷಣ ಊಹಿಸಿ, ಬಟ್ಟೆ ಸ್ಕ್ರ್ಯಾಪ್ಗಳು ರಾಸಾಯನಿಕ ಉಪ ಉತ್ಪನ್ನಗಳು ಅಥವಾ ಹಳೆಯ ಎಲೆಕ್ಟ್ರಾನಿಕ್ಸ್ ಕಸವಲ್ಲ, ಆದರೆ ನಂಬಲಾಗದಷ್ಟು ಮೌಲ್ಯಯುತ ಹೊಸ ಉತ್ಪನ್ನಗಳಿಗೆ ಕಚ್ಚಾ ವಸ್ತುಗಳಾಗಿದ್ದರೆ ತ್ಯಾಜ್ಯದ ರಾಶಿಗಳು ಲಾಭದ ರಾಶಿಗಳಾಗಿ ಬದಲಾಗುವುದನ್ನು ಕಲ್ಪಿಸಿಕೊಳ್ಳಿ. ಪರಿಸರ ಸ್ನೇಹಿಯಾಗಿರುವುದು ಹೇಗೆ ದೊಡ್ಡ ಮಟ್ಟದ ಹಣವನ್ನು ಗಳಿಸಬಹುದು ಎಂಬುದನ್ನು ಈ ವಿಡಿಯೋ ತೋರಿಸುತ್ತದೆ. ಕೈಗಾರಿಕಾ ತ್ಯಾಜ್ಯವನ್ನು ಹೆಚ್ಚು ಮೌಲ್ಯಯುತ ಉತ್ಪನ್ನಗಳಾಗಿ ಪರಿವರ್ತಿಸುವ ಮೂಲಕ ಲಾಭ ಗಳಿಸುತ್ತಿರುವ ಅದ್ಭುತ ಉದ್ಯಮಗಳನ್ನು ನಾವು ಇಂದು ಅನಾವರಣಗೊಳಿಸಲಿದ್ದೇವೆ. ಇಲ್ಲಿ ಒಂದು ಲಾಭದಾಯಕ ವಿರೋಧಾಭಾಸವಿದೆ. ಕೈಗಾರಿಕಾ ತ್ಯಾಜ್ಯವು ಹೇಗೆ ಪರಿಸರಕ್ಕೆ ಹಾನಿ ಮಾಡುತ್ತದೆ ಮತ್ತು ಅದರ ಸುಪ್ತ ವೆಚ್ಚಗಳೇನು ಎಂಬುದನ್ನು ನಾವು ನೋಡಲಿದ್ದೇವೆ. ತ್ಯಾಜ್ಯವು ಕಚ್ಚಾ ವಸ್ತುವಾಗಿ ಬದಲಾಗುವ ಮೂಲ ಕಲ್ಪನೆಯನ್ನು ಪರಿಚಯಿಸಲಾಗುವುದು. ತ್ಯಾಜ್ಯದಿಂದ ಸಂಪಾದಿಸಲು ಕೇವಲ ಎಸೆಯುವ ಬದಲು ಅದನ್ನು ಕಚ್ಚಾ ವಸ್ತುವಾಗಿ ನೋಡುವುದು ಅವಶ್ಯಕ. ಈಗ ನವೀನತೆಯು ಹೇಗೆ ತ್ಯಾಜ್ಯವನ್ನು ಸಂಪತ್ತಾಗಿ ಪರಿವರ್ತಿಸುತ್ತಿದೆ ಎಂಬುದನ್ನು ನೋಡೋಣ. ತ್ಯಾಜ್ಯವನ್ನು ಯಶಸ್ವಿಯಾಗಿ ಪರಿವರ್ತಿಸಲು ಸುಧಾರಿತ ವಸ್ತು ಪ್ರತ್ಯೇಕತೆ ಮತ್ತು ಜೈವಿಕ ಸಂಸ್ಕರಣೆಯಂತಹ ನಿರ್ದಿಷ್ಟ ತಾಂತ್ರಿಕ ಪ್ರಗತಿಗಳು ಅತ್ಯಗತ್ಯ. ಉದಾಹರಣೆಗೆ, ಒಂದು ಜವಳಿ ಮರುಬಳಕೆ ಕಂಪನಿಯು ಹಳೆಯ ಬಟ್ಟೆಗಳನ್ನು ತೆಗೆದುಕೊಂಡು ಅವುಗಳನ್ನು ಉತ್ತಮ ಗುಣಮಟ್ಟದ ಹೊಸ ಬಟ್ಟೆಗಳಾಗಿ ಪರಿವರ್ತಿಸುತ್ತಿದೆ. ಇನ್ನೊಂದು ಉದಾಹರಣೆ ಇಲ್ಲಿದೆ. ಕೃಷಿ ತ್ಯಾಜ್ಯವನ್ನು ಸುಸ್ಥಿರ ಪ್ಯಾಕೇಜಿಂಗ್ ಪರಿಹಾರಗಳಾಗಿ ಪರಿವರ್ತಿಸುವ ಸ್ಟಾರ್ಟ್ಅಪ್ಗಳು ಮಾರುಕಟ್ಟೆಯಲ್ಲಿ ಹೆಚ್ಚು ಬೇಡಿಕೆಯಲ್ಲಿವೆ. ಈಗ ಈ ವೃತ್ತಾಕಾರದ ಉದ್ಯಮಗಳು ತಮ್ಮ ವ್ಯಾಪಾರ ಮಾದರಿಗಳನ್ನು ಹೇಗೆ ನಿರ್ಮಿಸುತ್ತವೆ ಎಂಬುದನ್ನು ನೋಡೋಣ. ಅವು ಕೇವಲ ಸುಸ್ಥಿರತೆಯ ಮೇಲೆ ಮಾತ್ರವಲ್ಲದೆ ಲಾಭದಾಯಕ ವೃತ್ತಾಕಾರದ ಆರ್ಥಿಕತೆಯ ಮೇಲೆ ಕೇಂದ್ರೀಕರಿಸುತ್ತವೆ. ಈ ಉದ್ಯಮಗಳು ಹೇಗೆ ವೃತ್ತಾಕಾರದ ಆರ್ಥಿಕತೆಯ ಸುತ್ತಲೂ ತಮ್ಮ ಲಾಭದಾಯಕ ವ್ಯಾಪಾರ ಮಾದರಿಗಳನ್ನು ನಿರ್ಮಿಸುತ್ತವೆ ಎಂಬುದನ್ನು ನಾವು ಈಗ ಪರಿಶೀಲಿಸೋಣ. ನೇರ ಮಾರಾಟದ ಹೊರತಾಗಿ ಈ ಹೊಸ ವ್ಯವಹಾರಗಳು ತ್ಯಾಜ್ಯ ನಿರ್ವಹಣೆ ಒಪ್ಪಂದಗಳು ಮತ್ತು ಐಪಿ ಪರವಾನಗಿಯಂತಹ ಆದಾಯದ ಮೂಲಗಳ ಮೂಲಕ ತಮ್ಮ ಲಾಭವನ್ನು ಹೆಚ್ಚಿಸಿಕೊಳ್ಳುತ್ತವೆ. ವ್ಯವಸ್ಥಿತ ಬದಲಾವಣೆ ಮತ್ತು ವಿಸ್ತರಣೆಯ ಭಾಗವಾಗಿ ಜಾಗತಿಕ ಮಟ್ಟದಲ್ಲಿ ಈ ವೃತ್ತಾಕಾರದ ಆರ್ಥಿಕತೆಯ ಮಾದರಿಗಳನ್ನು ವಿಸ್ತರಿಸುವ ಸವಾಲುಗಳು ಮತ್ತು ಅವಕಾಶಗಳನ್ನು ನಾವು ಚರ್ಚಿಸಬೇಕು. ಈ ವೃತ್ತಾಕಾರದ ಕ್ರಾಂತಿಯಲ್ಲಿ ನೀವು ಒಂದು ಪ್ರಮುಖ ಪಾತ್ರ ವಹಿಸಬಹುದು. ಇದು ಪರಿಸರಕ್ಕೆ ಮಾತ್ರವಲ್ಲ, ಆರ್ಥಿಕತೆಗೆ ಕೂಡ ಅತ್ಯಗತ್ಯ. ವೃತ್ತಾಕಾರದ ವ್ಯವಹಾರಗಳನ್ನು ಬೆಂಬಲಿಸುವುದು ಮತ್ತು ನೀತಿ ಬದಲಾವಣೆಗಾಗಿ ಧ್ವನಿ ಎತ್ತುವಂತಹ ಕ್ರಿಯಾಶೀಲ ಹೆಜ್ಜೆಗಳ ಮೂಲಕ ವೀಕ್ಷಕರಿಗೆ ಅಧಿಕಾರ ನೀಡೋಣ. ತ್ಯಾಜ್ಯವನ್ನು ಲಾಭವಾಗಿ ಪರಿವರ್ತಿಸುವುದು ಕೇವಲ ವ್ಯವಹಾರಕ್ಕೆ ಮಾತ್ರವಲ್ಲ, ನಮ್ಮ ಗ್ರಹದ ಭವಿಷ್ಯಕ್ಕೂ ಅತ್ಯಗತ್ಯವಾಗಿದೆ.